ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ವಿಶೇಷವಾಗಿರುವಂತಹ ಶೇಂಗಾ ಉಂಡೆ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಾಗರ ಪಂಚಮಿಗೆ ತುಂಬ ವಿಶೇಷ, ಬೇಗ ಮಾಡ್ಕೊಳ್ಬೋದಾದಂಥ ಒಂದು ಸಿಹಿಯಾದ ತಿಂಡಿ. ಬನ್ನಿ ಈಗ ಈ ಮಾಡೋ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲೊಂದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗೋಷ್ಟು ಶೇಂಗಾ ಬೀಜ ಅಂದರೆ ಕಡಲೆ ಬೀಜನ ತೊಗೊಂಡಿದ್ದೀನಿ. ಕಡಲೆ ಬೀಜನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಣ್ಣ ಉರಿಲಿ ನಿಧಾನಕ್ಕೆ ಹುರ್ಕೋಬೇಕು. ಇದು ಕಲರ್ ಚೇಂಜ್ ಆಗೋ ಥರ ಹುರ್ಕೋತಾ ಇರಬೇಕು. ಒಂದು 10 ನಿಮಿಷ ಹುರಿದ್ರೆ ಸಾಕು. ಈ ರೀತಿ ಬಂದರೆ ಇದಾಗಿದೆ ಅಂತ ನೋಡ್ಬೋದು. ಓಪನ್ ಆಗಿದೆ ಕಡಲೆ ಬೀಜ ಎಲ್ಲ, ಸಿಪ್ಪೆ ಕೂಡ ಎಲ್ಲ ಬಾಯ್ಬಿಟ್ಟಿರೋದ್ರಿಂದ ಇಷ್ಟಾಗಿದ್ದರೆ ಸಾಕು. ಈಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ತಣ್ಣಗಾದ್ಮೇಲೆ, ಈಗ ಬಿಸಿ ಇದೆ ಹಂಗಾಗಿ ಇದನ್ನು ಸಿಪ್ಪೆ ತೆಗಿಯೋದಕ್ಕಾಗಲ್ಲ. ಇದು ತಣ್ಣಗಾದ ನಂತರ ಇದನ್ನು ತಕ್ಕೋಬೇಕು. ಈಗ ಇದನ್ನು ಸೈಡ್ಗೆ ಇಟ್ಬಿಡೋಣ. ಈಗ ಇದೇ ಬಾಣಲಿಗೆ ಮತ್ತು ನಾನು 3 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ಅದು ಕೂಡ ಲೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಸ್ವಲ್ಪ ಕೆಂಪಗೆ ಬಂದರೆ ಸಾಕು. ಇದು ಒಂದು ಮೀಡಿಯಮ್ ಮಧ್ಯದಲ್ಲಿ ಹುರ್ಕೊಂಡ್ರೆ ಸಾಕು. ಎಳ್ಳು ಬೇಕು ಅಂದರೆ ಜಾಸ್ತಿ ಹಾಕೋಬೋದು. ಇಲ್ಲಿ ನಾನು ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಒಂದು ಪ್ಲೇಟ್ಗೆ ತಕ್ಕೊಳ್ಳೋಣ. ಮತ್ತು ಇಲ್ಲಿ ನಾನು ಇನ್ನೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ 1 ಕಪ್ ಆಗೋಷ್ಟು ಬೆಲ್ಲ ತಗೋತಾ ಇದ್ದೀನಿ. ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕರ್ಗೋಕ್ಕೆ ಬಿಟ್ಕೋಬೇಕು. ಬೆಲ್ಲ ಕರಗಿದ್ರೆ ಸಾಕು, ಪಾಕ ಎಲ್ಲ ಬರೋದೇನು ಬೇಡ. ಜಸ್ಟ್ ಇದರಲ್ಲಿ ಕಲ್ಲು ಮಣ್ಣು ಆ ಥರ ಏನಾದ್ರು ಇರುತ್ತೆ ಅನ್ನೋಕ್ಕೋಸ್ಕರ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಈಗ ಕಡಲೆ ಬೀಜನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಇಲ್ಲಿ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ನಾನು. ಈ ರೀತಿ ಒಂದೊಂದು ಸಿಪ್ಪೆ ಇದ್ರೆ ಏನು ಪರವಾಗಿಲ್ಲ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣ ತರ್ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಇದೇ ನೀರು ಎಲ್ಲ ಏನೂ ಹಾಕೋ ಥರ ಇಲ್ಲ, ಹಾಕೋಂಗಿಲ್ಲ. ಅದಕ್ಕೆ ಹುರಿದಿರೋಂಥ ಎಳ್ಳನ್ನು ಕೂಡ ಹಾಕೋತಾ ಇದ್ದೀನಿ. ಇಷ್ಟಾದರೆ ಸಾಕು. ಇವೆರಡನ್ನು ಮಿಕ್ಸ್ ಮಾಡಿಕೊಂಡು ನಾವೀಗ ಒಂದು ರೌಂಡು ತರ್ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಇಲ್ಲಿ ಪೌಡ್ರು ಕೂಡ ಆಗಿದೆ ನೋಡಿ. ಈ ರೀತಿ ಆಗಿದ್ದರೆ ಸಾಕು. ದಪ್ಪನೇ ಇರಬೇಕು, ತಿನ್ನೋದಕ್ಕೆ ಬಾಯಿಗೆ ಸಿಗಬೇಕು. ಇದನ್ನು ಕೂಡ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿದಂಥ ಎಲ್ಲನೂ ತಟ್ಟೆಗೆ ಹಾಕ್ಕೊಂಡು 1 ಬಟ್ಲಷ್ಟು ಕೊಬ್ಬರಿ, ಒಂದು 3 ಏಲಕ್ಕಿಕಾಯಿನ ಪುಡಿ ಮಾಡಿ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ಈ ರೀತಿ ಎಲ್ಲನೂ ಕೈ ಮೇಲೆ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿ ಎಲ್ಲ ಕೂಡ ಹೊಂದ್ಕೊಳ್ಳೋ ಥರ ಮಿಕ್ಸ್ ಆಗಿರಬೇಕು. ಇದೇ ರೀತಿ ಮಿಕ್ಸ್ ಮಾಡಿ ಚೆನ್ನಾಗಿ ನೋಡಿ. ಎಲ್ಲನೂ ಕೂಡ ಕಡಲೆ ಬೀಜ ಎಲ್ಲ ಮಿಕ್ಸ್ ಆಗಿದೆ. ಇಲ್ಲಿ ಬೆಲ್ಲ ಕೂಡ ಕರಗಿದೆ. ಈ ಕರಗಿರೋಂಥ ಬೆಲ್ಲನ ನಾನು ಶೋಧಿಸ್ಕೊತಾ ಇದ್ದೀನಿ. ಒಂದು ಜಾಲರಿ ಸಹಾಯದಿಂದ ನಾನು ಬೆಲ್ಲನ ಕರಗಿಸ್ಕೊಳಕ್ಕಿಟ್ಟಿದ್ದೆ, ಕರಗಿಸ್ಕೊಂಡು ಸೋಸ್ಕೊತಾ ಇದ್ದೀನಿ. ಇದು ಕೂಡ ಸೋಸಾಗಿದೆ, ಕಲ್ಲಿರುತ್ತೆ ಅದಕ್ಕಾಗಿ. ಇದೇ ಪ್ಲೇಟ್ಗೆ ನಾನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲದ ಪಾಕ ಬಿಸಿ ಇರೋದ್ರಿಂದ ಸ್ಪೂನ್ನ ಸಹಾಯದಿಂದ ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತಣ್ಣಗಾದ್ಮೇಲೆ ಸ್ಪೂನ್ನ ಸೈಡಲ್ಲಿಟ್ಟು ಕೈಲಿ ಕೂಡ ಮಿಕ್ಸ್ ಮಾಡ್ಕೋಬೋದು. ಇಲ್ಲಿ ಬಿಸಿ ಇರೋ ಬೆಲ್ಲಕ್ಕೆ ಕೈ ಹಾಕೋದ್ರಿಂದ ಸುಡುತ್ತೆ ಅನ್ನೋಕ್ಕೆ ಸ್ಪೂನ್ ಸಹಾಯನ ತೊಗೊಂಡಿದ್ದೀನಿ. ಈ ರೀತಿ ಎಲ್ಲ ಮಿಕ್ಸ್ ಆಗಿದೆ. ಈಗ ತಣ್ಣಗೆ ಕೂಡ ಆಗಿದೆ. ಕೈಲೇ ಕೂಡ ಮಿಕ್ಸ್ ಮಾಡ್ಕೋಬೋದು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಈಗ ಮಿಕ್ಸ್ ಆಗಿರೋವಂಥದ್ದನ್ನ ಒಂದು ಮೀಡಿಯಮ್ ಉಂಡೆ ಮಾಡಿಕೊಂಡು ತೊಗೋಬೋದು. ಉಂಡೆ ಎಷ್ಟು ಬೇಕಾದ್ರೆ ದಪ್ಪ ಮಾಡ್ಕೋಬೋದು. ಇಲ್ಲಿ ನಾನೊಂದು ಮೀಡಿಯಮ್ ಸೈಜಲ್ಲಿ ಉಂಡೆ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಈ ರೀತಿ ಉಂಡೆ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳೋದು. ಇದು ತುಂಬ ಆರೋಗ್ಯಕ್ಕಂತೂ ಒಳ್ಳೆಯದು. ಕ್ಯಾಲ್ಶಿಯಮ್ ಇರೋದ್ರಿಂದ, ಅತಿ ಹೆಚ್ಚು ಕ್ಯಾಲ್ಶಿಯಮ್ ಇರೋದ್ರಿಂದ ನಾಗರ ಪಂಚಮಿಲಿ ತುಂಬಾ ವಿಶೇಷ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಈ ನಾಗರ ಪಂಚಮಿಗೆ ಈ ಶೇಂಗಾ ಉಂಡೆ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ರೀತಿ ಉಂಡೆ ಮಾಡಿಕೊಂಡು ಎಲ್ಲನೂ ಇಟ್ಕೊಂಡ್ರೆ ಮುಗೀತು. ಇಷ್ಟೇ, ಶೇಂಗಾ ಉಂಡೆ ರೆಡಿಯಾಗುತ್ತೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.